ಯಾವುದೋ ಕೆಲಸ ಏನೋ ಒತ್ತಡಗಳಲ್ಲಿ ಕೆಲವೊಮ್ಮೊಮ್ಮೆ ಅಡುಗೆ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಹಾಗೆ ಇವತ್ತು ಕೂಡ ನನಗೆ ಅಡುಗೆ ಮಾಡೋದಕ್ಕೆ ಮನಸ್ಸೇ ಇರಲ್ಲ. ಮತ್ತು ಡೈಲಿ ಏನು ಅಡುಗೆ ಮಾಡೋದಪ್ಪ ಅನ್ನೋದೇ ಒಂದು ದೊಡ್ಡ ಯೋಚನೆ ಆಗೋಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಈ ರೀತಿ ದಿಢೀರಂತ ಮಾಡೋಂತಹ ಗೊಜ್ಜು, ಬಜ್ಜಿ, ಸಾಂಬಾರು ಏನು ಬೇಕಂದ್ರೂ ಕರಿಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರುಚಿಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವತ್ತು ಒಂದು 150 ಗ್ರಾಮ್ ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಈ ಬೆಂಡೆಕಾಯಲ್ಲಿ ಬೆಂಡೆಕಾಯಿ ಬಜ್ಜಿ, ಹಾಗೆ ಬದನೆಕಾಯಲ್ಲೂ ಕೂಡ ಬದನೆಕಾಯಿ ಬಜ್ಜಿ, ಈ ರೀತಿ ಬಜ್ಜಿಗಳನ್ನ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ತುಂಬಾ ಸುಲಭವಾಗಿ ಅಂತ ಹೇಳಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಏನಾದರೂ ನಿಮ್ಮ ಮನೆಗಳಲ್ಲಿ ಈ ರೀತಿ ದಿಢೀರಂತ ಮಾಡೋವಂತಹ ಬಜ್ಜಿ, ಗೊಜ್ಜು ರೆಸಿಪೀಸ್ ಏನಾದರೂ ನಿಮಗೂ ಗೊತ್ತಿದ್ದರೆ ಯಾವ ಗೊಜ್ಜು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಾನಿವತ್ತು 150 ಗ್ರಾಮ್ ಅಷ್ಟು ಬೆಂಡೆಕಾಯಿನ ಆಲ್ರೆಡಿ ವಾಶ್ ಮಾಡಿ ಅದನ್ನೊಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ನಾನಿಲ್ಲಿ ಈ ರೀತಿ ಒಂದು ಮೀಡಿಯಮ್, ತುಂಬಾ ಸಣ್ಣನೂ ಹೆಚ್ಕೊಬಾರ್ದು, ತುಂಬ ಉದ್ದುದ್ದನೂ ಹೆಚ್ಕೊಬಾರ್ದು, ಈ ರೀತಿ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಎಣ್ಣೆನಲ್ಲೇ ಬೆಂಡೆಕಾಯಿ ಒಂದು 1/4 ಭಾಗದಷ್ಟು ಬೇಯಬೇಕು, ಅಂದರೆ ಎಣ್ಣೆನಲ್ಲೇ ಫ್ರೈ ಆಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈಗ ನಾನು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಗಳಲ್ಲಂತೂ ಈ ರೀತಿ ಬಜ್ಜಿ ಆಗಲಿ ಗೊಜ್ಜಾಗಲಿ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಗಡಿಬಿಡಿ ಸಾಂಬಾರು, ದಿಢೀರ್ ಬಜ್ಜಿ ಅಂತಲೇ ಕೂಡ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಆಲ್ರೆಡಿ ಹೇಳ್ದಂಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತಂದು ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಆದರೆ ಬಿಸಿ ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂಡೆಕಾಯಿ ಬೆಂದ ಮೇಲೆ 1 ಕಪ್ ಆಗೋಷ್ಟು ಈರುಳ್ಳಿ, ಹಾಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಮೀಡಿಯಮ್ ಸೈಜು ಟೊಮೆಟೊ ಕೂಡ ಹೆಚ್ಚು ಹಾಕ್ಕೊಂಡಿದ್ದೀನಿ. ಒಂದು 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನಾನು ಮಾಡ್ತಾ ಇರೋವಂಥದ್ದು ಬಂದು ಇಲ್ಲಿ ಬಾಣಲಿನಲ್ಲೇ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬೆಂಡೆಕಾಯಿ ಹುರಿದ ಮೇಲೆ ಅದನ್ನು ಕುಕ್ಕರ್ಗೆ ಹಾಕ್ಕೊಂಬಿಟ್ಟು ಒಂದು 3ರಿಂದ 4 ವಿಸಿಲು ಚೆನ್ನಾಗಿ ಪ್ರೆಷರ್ ಹಾಕ್ಸ್ಕೊಂಬಿಟ್ಟು ಆಮೇಲೆ ಕೂಡ ಮಾಡ್ಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಯಾಕಂದರೆ ಟೊಮೆಟೊ, ಈರುಳ್ಳಿ ಎಲ್ಲ ಬೇಯಲಿ ಅಂತ ಹೇಳಿಬಿಟ್ಟು ಉಪ್ಪು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನೊಂದು 5 ನಿಮಿಷ ಕಾಲ ಬೇಯಿಸ್ಕೊತಾ ಇದ್ದೀನಿ. ನಾನು ಹೇಳ್ದಂಗೆ ದಿಢೀರ್ ಸಾಂಬಾರು ಆಗಿರೋದ್ರಿಂದ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಆಗುತ್ತೆ. ನಾನು ತೋರಿಸ್ತಾ ಇರೋಂಥದ್ದು ಬಂದು ಬಾಣಲಿನಲ್ಲಿ. ಹೀಗೆ ಇಲ್ಲ ಅಂದರೆ ಈ ಥರ ಲಿಡ್ಡು ತೆಗೆದು ಒಂದು 2ರಿಂದ 3 ಸತಿ ಕೈ ಆಡಿಸ್ತಾ ಮಾಡಿಕೊಂಡ್ರೆ 1/4 ಭಾಗ ಬೆಂಡೆಕಾಯಿ ಬೆಂದೋಗಿದೆ. ಈರುಳ್ಳಿ ಟೊಮೆಟೊ ಬೇಗನೆ ಬೇಯುತ್ತೆ ನೀರು ಹಾಕ್ಕೊಂಡ್ರೆ. ಹಾಗಾಗಿ ಇದು ಒಂದು ಪರ್ಫೆಕ್ಟ್ ರೀತಿನಲ್ಲೇ ಬೆಂದಿರುತ್ತೆ. ಈಗ ಇದು ಬೆಂದಾದಮೇಲೆ ಒಂದು ಸ್ನ್ಯಾಶರ್ ತೊಗೊಂಡು ಈ ರೀತಿ ಸ್ನ್ಯಾಶ್ ಮಾಡ್ಕೊಬೇಕಾಗುತ್ತೆ. ನಾನು ತೋರಿಸ್ತೀನಿ. ನೋಡಿ, ಇವಾಗ ಒಂದು ಪರ್ಫೆಕ್ಟಾಗಿ ಬೆಂದಿದೆ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ. ಆ ನೀರು ಹಿಂಗೋವರೆಗೂ ವೆಯ್ಟ್ ಮಾಡಿಕೊಂಡು ಈ ರೀತಿ ಸ್ನ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಂಬಿಟ್ರೆ ಎಲ್ಲನೂ ಪುಡಿ ಆಗೋವರೆಗೂ ತುಂಬಾ ನುಣ್ಣಗೂ ಮಾಡ್ಕೊಬಾರ್ದು. ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ರೆ ಫುಲ್ ಫೈನ್ ಪೇಸ್ಟ್ ಆಗೋಗ್ಬಿಡುತ್ತೆ. ಇಲ್ಲ ಹೊರಳ್ಕಲ್ಲಲ್ಲಿ ಒಂದು 2ರಿಂದ 3 ಸುತ್ತ ಆಡಿಸೋದ್ರಂತೂ ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ಇವಾಗೆಲ್ಲ ಬೆಂಗಳೂರಲ್ಲಿ ಹೊರಳ್ಕಲ್ಲಿಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಎಲ್ಲನೂ ಬೆಂಡೆಕಾಯಿ ಒಂದು 3-4ರಿಂದ 5 ಭಾಗ ಆಗಬೇಕು. ನಾವು ಹೇಗೆ ಪ್ರೆಸ್ ಮಾಡಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಬಿಟ್ಕೊಬೇಕು. ಟೊಮೆಟೊ ಮತ್ತು ಈರುಳ್ಳಿ ಫ್ಲೇವರ್ ಬರಬೇಕು. ಟೊಮೆಟೊ ಹುಳಿ ಬಿಟ್ಕೊಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಾಡ್ಕೊಂಬಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಒಂದು ಸೂಪರ್ ಟೇಸ್ಟಿಯಾಗಿರೋ ಅಂಥ ಬೆಂಡೆಕಾಯಿ ಬಜ್ಜಿ ರೆಡಿಯಾಗುತ್ತೆ. ಇದು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಅಷ್ಟು ರುಚಿಯಾಗಿರುತ್ತೆ ಈ ಬೆಂಡೆಕಾಯಿ. ನೋಡಿ, ಇದು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹಾಗೆ ತುಪ್ಪ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಕಡ್ಡಿ ಕರಿಬೇವು ಫ್ರೆಶ್, ಇದೆಲ್ಲದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಂಡ್ಬಿಟ್ಟು ನಾವು ಆಲ್ರೆಡಿ ಸ್ನ್ಯಾಶ್ ಮಾಡಿರೋ ಅಂತಹ ಬೆಂಡೆಕಾಯಿದಲ್ಲಿ ಹಾಕ್ಕೊಂಡ್ಬಿಟ್ರೆ ನೋಡಿ, ಸ್ವಲ್ಪ ಒಗ್ಗರಣೆಗೆ ಇಂಗು ಕೂಡ ಹಾಕ್ಕೊಬೇಕಾಗುತ್ತೆ.
ಇದೆಲ್ಲದನ್ನು ನಾವು ಬೆಂಡೆಕಾಯಿ ಮಸ್ತಿದ್ವಲ್ಲ ಅದಕ್ಕೆ ಹಾಕೊಂಡ್ಬಿಟ್ರೆ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಬೆಂಡೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೆ ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಹೇಳ್ದಂಗೆ ನಿಮ್ಮ ಹತ್ರ ಸ್ನ್ಯಾಶರ್ ಇದ್ದರೆ ಸ್ನ್ಯಾಶರಲ್ಲಿ ಮಾಡ್ಕೊಳ್ಳಿ, ಇಲ್ಲ ಹೊರಳ್ಕೊಳ್ಳಲ್ಲಾದರೂ ರುಬ್ಕೊಳ್ಳಿ, ಇಲ್ಲ ಮಸಿಯೋ ಕೋಲಿದೆ, ಮಸಿಯೋ ಮಡಿಕೆ ಇದೆ, ಕಲ್ಲು ಮಡಿಕೆ ಇದೆ ಅಂದರೆ ಆ ಕಲ್ಲು ಮಡಿಕೆಗೂ ಹಾಕ್ಕೊಂಡು ಚೆನ್ನಾಗಿ ಮಸಿದ್ಬಿಟ್ಟು ನೀವು ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ರಂತೂ ಟೇಸ್ಟು ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ದಿಢೀರಂತ ಮಾಡೋ ಸಾಂಬಾರು ಅಂತ ಹೇಳಿ, ಬಜ್ಜಿ ಅಂತ ಹೇಳಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರಚನಾ ಸವಿರಿಚ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗ ನಾನು ಮಾಡ್ತಕ್ಕಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.